ಇಷ್ಟು ದಿನ ಕರ್ನಾಟಕದಲ್ಲಿ ತುಂಬಾ ಜಾಗಗಳನ್ನ ಟ್ರಕ್ ಮಾಡಿ ತೋರಿಸಿದ್ದೀನಿ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ ಟೈಮು ನಾರ್ತ್ ಇಂಡಿಯಾದಲ್ಲಿ ಒನ್ ಆಫ್ ದಿ ಬ್ಯೂಟಿಫುಲ್ ಪೀಕ್ನ ಟ್ರಕ್ ಮಾಡಿ ನಿಮ್ಗೆಲ್ಲರಿಗೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಈ ಒಂದು ಪೀಕ್ಗೆ ಟ್ರಕ್ ಮಾಡಬೇಕು ಅಂತಾನೆ ಇಲ್ಲ, 200 ರೂಪಾಯಿ ಕೊಟ್ರೆ ಆ ಥರ ಕೇಬಲ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಎಫರ್ಟ್ಲೆಸ್ ಆಗಿ. ವಿ ಡೋಂಟ್ ವಾಂಟ್ ಪೀಸ್, ವಿ ವಾಂಟ್ ಪ್ರಾಬ್ಲಮ್ ಅಂತ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಗೊತ್ತಲ್ಲ ಯೂತು, ಇನ್ನು ಕೇಬಲ್ ಕಾರಲ್ಲಿ ಹೋಗೋಕ್ಕೆ ತುಂಬ ಟೈಮ್ ಇದೆ. ತುಂಬ ಜಾಗಕ್ಕೆ ಸೋಲೋ ಟ್ರಕ್ ಮಾಡಿರೋ ನಾನಿವತ್ತು ನನ್ನ ಜೊತೆ ಇನ್ನ ಇಬ್ಬರನ್ನ, ಅದು ಕನ್ನಡ ಗೊತ್ತಿಲ್ದಿರೋರ್ನ ಈ ಒಂದು ಪೀಕ್ಗೆ ಟ್ರಕ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೇಳೋಣ. ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್? Very good experience. More than 1 hour we are reached the place. Look at beautiful places, climbing steps, so leg pain and feel the pain and vibe the nature. ಈ ಒಂದು ಬೆಟ್ಟ ನೋಡಿದಾಗ ನನ್ನ ಮೈಂಡಲ್ಲಿ ಅನ್ಸಿದ್ದು ಒಂದೇ, ಮೇಲ್ ತನಕ ಹೋಗ್ಬೇಕು ನಾವು. ನೋಡೋಕೆ ಒಂದು ಸ್ವಲ್ಪ ಭಯ ಆಗ್ತಾ ಇರುತ್ತೆ, ಬಿಸಿಲು ಹೈಟು ಅಷ್ಟು ಕಾಣ್ತಾ ಇದೆ. ಬಟ್ ಈಸಿಯಾಗಿ ಹತ್ಬಿಡ್ಬೋದು ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ, ಹೇಗಿರುತ್ತೆ ಟ್ರಕ್ಕು ಕಂಪ್ಲೀಟಾಗಿ ತೋರಿಸ್ತೀನಿ. ಅಂದರೆ ಹತ್ಬಿಡ್ಬೋದು. ಯೂತ್ ಗೊತ್ತಲ್ಲ. ಇಷ್ಟು ದಿನ ಮಾಡಿದ ಟ್ರಕ್ ಒಂದು ಲೆಕ್ಕ ಅಂದರೆ ಇವತ್ತು ಮಾಡ್ತಾ ಇರೋ ಟ್ರಕ್ಕು ಇನ್ನೊಂದು ಲೆಕ್ಕ. ಯಾಕಂದರೆ ಇಲ್ಲಿ ಎಷ್ಟು ಹೀಟ್ ಇತ್ತಂದರೆ ಬೆಟ್ಟ ಹತ್ತದಿರಲಿ, ಅದ್ರ ಸುತ್ತಮುತ್ತ ಓಡಾಡ್ತಾ ಇದ್ದಾಗೆ ಸುಸ್ತಾಗೋಗಿತ್ತು. ಸೊ ಗಾಯ್ಸ್, ಇವಾಗ ನಾವು ಫೈನಲಿ ಸಾವಿತ್ರಿ ದೇವಿ ಟೆಂಪಲ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿಂದ ಏನಿಲ್ಲ ಅಂದ್ರೂ ಟೆಂಪಲ್ ಮೇಲ್ ತನಕ ಹೋಗೋಕ್ಕೆ 950 ಸ್ಟೆಪ್ಸ್ ಇದೆಯಂತೆ. ಆ್ಯಂಡ್ ಕೇಬಲ್ ಕಾರ್ ಕೂಡ ಇದೆ. ಆ ಕೇಬಲ್ ಕಾರಲ್ಲಿ ಹೋಗ್ಬೇಕಂದ್ರೆ 190 ರೂಪೀಸ್ ಆಗುತ್ತೆ ಕೇಬಲ್ ಕಾರಲ್ಲಿ ಹೋಗೋಕ್ಕೆ. ಬಟ್ ಸ್ಟೆಪ್ಸ್ ಎತ್ಕೊಂಡು ಹೋಗೋಣ, ಒಂಚೂರು ಟ್ರಕ್ಕಿಂಗ್ ಮಾಡೋಣ. ಬೇರೆ ಸ್ಟೇಟಲ್ಲಿ ಬಂದು ಟ್ರಕ್ಕಿಂಗ್ ಮಾಡೋಕ್ಕೆ ಮಜಾ ಇರುತ್ತೆ ಅಂತ ನಾನು ಸ್ಟೆಪ್ಸ್ ಎತ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ನಾನು ಮತ್ತು ನನ್ನ ಫ್ರೆಂಡ್ಸು. ಆ್ಯಂಡ್ ಹತ್ತಕ್ಕೂ ಮುಂಚೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಬಿಡೋಣ ಅಂತ ಕೂತಿದ್ದೀವಿ. ಆಮೇಲೆ ಹತ್ತತ್ತು ಸ್ಟಾರ್ಟ್ ಮಾಡೋಣ. ಏನೊಂದು 2-3 ಬ್ರೇಕ್ಸ್ ಅಷ್ಟೆಲ್ಲ ಹತ್ಬಿಡ್ತೀವಿ. ಒಂದು ಸ್ವಲ್ಪ ಬಿಸಿಲಿದೆ, ಗೊತ್ತಲ್ಲ ರಾಜಸ್ಥಾನ ಅಂದರೆ ಬಿಸಿಲು ಅಂದರೆ ರಾಜಸ್ಥಾನ. ಸೊ ಹತ್ಕೊಂಡೋಗಿ ಮೇಲಿಂದ ವ್ಯೂ ತೋರಿಸ್ತೀವಿ ನಿಮಗೆ. ಆ್ಯಂಡ್ ಈ ವ್ಲಾಗಿಂದ ಯಾರು ಲೈಕ್ ಮಾಡಿಲ್ಲ ಬೇಗ ಹೋಗಿ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್. ಹತ್ತುತ್ತಾ ಇದ್ದಂಗೆ ಕೋತಿಗಳು ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಕೋತಿ ಮರಿ. ಇದು ನಮ್ಮ ಕರ್ನಾಟಕದಲ್ಲಿರೋ ಥರ ಕೋತಿಗಳಲ್ಲ, ಇದು ಒಂದು ಸ್ವಲ್ಪ ಇದ್ರ ಥರ ಕೋತಿಗಳು. ಸ್ಟ್ರಾಂಗ್ ಇರ್ತವೆ, ಜಾಡ್ಸ್ ಹೋದರೆ ದಬಾರ್ ಅಂತ ಬಿದ್ದಿರ್ತೀವಿ, ಅಷ್ಟು ಸ್ಟ್ರಾಂಗ್ ಇರ್ತವೆ ಕೋತಿಗಳು. ಅದ್ರ ಜೊತೆ ಜಾಸ್ತಿ ಇದು ಮಾಡೋಕೆ ಹೋಗ್ಬಾರ್ದು. ಸುಮ್ಮನೆ ಕೈಯಲ್ಲಿ ಒಂದು ಕಡ್ಡಿ ಹಿಡ್ಕೊಂಡು ಹೋಗ್ತಾ ಇದ್ರೆ ಏನೂ ಮಾಡಲ್ಲ. ಅದನ್ನ ಎದುರ್ಸೋಕೆ ಹೋಗೋದು, ತೀಟೆ ಮಾಡೋದು, ನಮ್ಮ ಕರ್ನಾಟಕದಲ್ಲಿ ಮಾಡ್ತೀವಲ್ಲ ಆ ಥರ ಮಾಡೋಕೆ ಹೋದರೆ ಸರಿಯಾಗಿ ಆಗ್ತವೆ. ಈ ಒಂದು ಬೆಟ್ಟ ಹತ್ತಕ್ಕೆ ಏನಷ್ಟು ಕಷ್ಟ ಇಲ್ಲ, ಆದರೆ ಏನು ಟಾಸ್ಕ್ ಅಂದರೆ ಸಖತ್ ಸುಸ್ತಾಗ್ತಾ ಇದೆ ಬಿಸಿಲಿಗೆ. ನಮ್ಮ ಕರ್ನಾಟಕದಲ್ಲಿ ಇದಕ್ಕಿಂತ ದೊಡ್ಡ ಬೆಟ್ಟ ಎಲ್ಲ ಹತ್ಬಿಟ್ಟಿದ್ದೀನಿ ನಾನು. ಬಟ್ ಇದು ಟಯರ್ಡ್ ಜಾಸ್ತಿ ಆಗ್ತಾಯಿದೆ. ಆಗಲೇ 2 ಬ್ರೇಕ್ ತೊಗೊಂಬಿಟ್ಟೆ. ಇಲ್ಲಿಂದ ಒಂದು ಏನೇನಾದರೂ 150-200 ಸ್ಟೆಪ್ಸ್ ಹತ್ತೋ ಅಷ್ಟೊತ್ತಿಗೆ. ಬಿಸಿಲು, ಹೀಟ್. ಅಲ್ಲೂ ಬಿಸಿಲಿದೆ ಬೆಂಗಳೂರಲ್ಲೂ, ಆದರೂ ಇಷ್ಟು ಬಿಸಿಲು ನನಗೆ ಅಷ್ಟು ಅನಿಸ್ಲಿಲ್ಲ. ವ್ಯೂ ನೋಡಿದ್ರು. ಆ್ಯಂಡ್ ಈ ಕಡೆ ಏನು ಸೇಫ್ಟಿಗೂ ಹಾಕಿಲ್ಲ, ಚೂರು ಸ್ಲಿಪ್ಪಾರೆ ಕೆಳಗೆ ಹೋಗಿ ಬಿದ್ದಿರ್ತೀವಿ. ಬಟ್ ವ್ಯೂ ನೋಡಿ, ಹೈವೇ, ಮೌಂಟೇನ್ಸು, ಅಲ್ಲೇನೋ ಇದೆ ಹೋಟೆಲ್ ಅನ್ಸುತ್ತದೆ ಯಾವುದೋ. ಇದಾಗಲೇ 4ನೇ ಬ್ರೇಕ್ ನಮ್ಮದು. ನಾನು ತುಂಬ ವೀಕ್ ಆಗಿಬಿಟ್ಟಿದ್ದೀನ, ಇಲ್ಲ ಬಿಸಿಲಷ್ಟಿದೆಯಾ, ಇಲ್ಲ ಹೈಟ್ ಜಾಸ್ತಿ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಯೂತ್ ಆದರೂ ಒಂಥರ ಚೆನ್ನಾಗಿದೆ ಟ್ರಕ್ಕು. ಬನ್ನಿ ಹೋಗೋಣ. ಫಸ್ಟ್ ಸ್ಟೇಜ್ ಮುಗೀತು, ಇವಾಗ ಸೆಕೆಂಡ್ ಸ್ಟೇಜ್ ಆಫ್ ಸ್ಟೆಪ್ಸು. ಗೊತ್ತಲ್ಲ ಸೆಕೆಂಡ್ ಸ್ಟೇಜ್ ಅಂದರೆ ಹೆಂಗಿರುತ್ತೆ ಅಂತ. ಫುಲ್ಲು ಸ್ಟೀಪು, ಅಂದರೆ ಸ್ವಲ್ಪ ದೂರನೇ ಇದೆ ಸ್ಟೀಪು. ಮಿಕ್ಕಿದೆಲ್ಲ ಈ ಥರ ಇದೆ. ಈ ಸ್ಟೀಪ್ ನೋಡಿ ಸ್ವಲ್ಪ ದೂರ ಇದೆ. ಆ್ಯಂಡ್ ಕೇಬಲ್ ಕಾರ್ಗಳೆಲ್ಲ ಅಲ್ಲಿ ನೋಡಿ, ಅಲ್ಲಿ ಒಂದು ನಿಲ್ಲಿಸುತ್ತೆ. ವಯಸ್ಸಾದಮೇಲೆ 80-85 ಆದಾಗ ಕೇಬಲ್ ಕಾರಲ್ಲಿ ಬರೋಣ. ಅಲ್ಲಿ ತನಕ ಲೆಟ್ಸ್ ವಾಕ್. ಇಡೀ ಪುಷ್ಕರಲ್ಲಿ ಈ ಒಂದು ಸಾವಿತ್ರಿ ದೇವಿ ಟೆಂಪಲ್ ಯಾಕೆ ಇಷ್ಟು ಫೇಮಸ್ಸು ಅಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇಲ್ಲಿರೋ ಜನ ಖುಷಿ ಆಗಲಿ ದುಃಖ ಆಗಲಿ ತಮ್ಮ ನೋವನ್ನೆಲ್ಲ ಹೇಳ್ಕೊಳಕ್ಕೆ ಎಲ್ಲ ಮರೆತು ಈ ಒಂದು ಬೆಟ್ಟದ ಮೇಲೆ ಬಂದು ದೇವ್ರನ್ನ ನೋಡಿಕೊಂಡು ಖುಷಿಯಾಗಿ ಹಾಡೇಳಿ ಕುಣಿದಾಡಿ ಖುಷಿಯಾಗಿ ತಿರ್ಗಾ ವಾಪಸ್ ಅವ್ರ ಮನೆಗೆ ಹೋಗ್ತಾರೆ.
ಡ್ಯಾನ್ಸ್ ಅಂತ ಹೋದ್ರೆ ಎಂಡೆ ಆಗೋಯ್ತು ಸಾಕು. ಸೊ ಇವಾಗ ಟೆಂಪಲ್ ಒಳಗೆ ಫುಲ್ಲು ಭಜನೆ ಗಿಜನೆ ಎಲ್ಲ ಇತ್ತು, ಭಜನೆ ಡ್ಯಾನ್ಸ್ ಎಲ್ಲ ಇತ್ತು, ಫುಲ್ ಅಲ್ಲಿ ಲೋಕಲ್ ಐಟ್ಸ್ ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಇವಾಗ ಸನ್ಸೆಟ್ನ ನೋಡೋಕ್ಕೆ ಸನ್ಸೆಟ್ ಪಾಯಿಂಟ್ ಕಡೆ ಓಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಸನ್ಸೆಟ್ಟಿಂದ ನಾನು ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಸನ್ಸೆಟ್ ನೋಡ್ತಾ ಮನಸ್ಸಿನ ಮಾತು ಹೇಳ್ತಾ ಈ ಒಂದು ಬ್ಲಾಗ್ನ ಎಂಡ್ ಮಾಡೋಣ. ಈ ಒಂದು ಟ್ರಕ್ ಸ್ಟಾರ್ಟ್ ಮಾಡಬೇಕಾದ್ರೆ ತಲೆಯಲ್ಲಿ ಫುಲ್ ಕಾನ್ಫಿಡೆನ್ಸ್ ಇತ್ತು, ಬರೀ 950 ಸ್ಟೆಪ್ಸು ಆರಾಮಾಗಿ ಹತ್ಬೋದು ಅಂತ. ಬಟ್ ಈ ಊರಿನ ಬಿಸಿಲು ಮತ್ತು ವೆದರು ನನ್ನ ಎಲ್ಲ ಥರ ಟೆಸ್ಟ್ ಮಾಡ್ತು. ನೋಡಿ ವಾಪಸ್ ಹೋಗ್ತಾ ಇದ್ದವ್ರನ್ನು ಕರ್ಕೊಂಡ್ಬರ್ತಾ ಇದ್ದೀನಿ, ಸನ್ಸೆಟ್ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಅಂತ. ಈತಕ್ಕೆನಾ ಹೋಗೋಣ, ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗಿ ಮೇಲಿಂದ ಸನ್ಸೆಟ್ ನೋಡೋಣ, ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಅಲ್ಲೆಲ್ಲನೂ ಒಂದು ಕಾರ್ನರಲ್ಲಿ ಕೂತ್ಕೊಂಡು ಸನ್ಸೆಟ್ ನೋಡೋಣ. ಸನ್ಸೆಟ್ ನೋಡ್ತಾ ಈ ಒಂದು ಡೇ 1 ಆಫ್ ಪುಷ್ಕರ್ನ ಎಂಡ್ ಮಾಡೋಣ. ಸನ್ಸೆಟ್ ಹೇಗೆ ಕಾಣುತ್ತೆ ಅಂತೆಲ್ಲ ನೋಡ್ಬಿಟ್ಟು ನೀವೇ ಹೇಳಿ. ಅಂತೂ ಇಂತೂ ಫುಲ್ಲು ಟಾಪ್ ಬಂದಾಗ ವ್ಯೂ ನೋಡಿ, 360 ಡಿಗ್ರಿ ವ್ಯೂ ತೋರಿಸಿ ಹೇಗೆ ಕಾಣ್ತಾ ಇದೆ. ಫುಲ್ ಇದೆ ಪೀಕ್, ಆರಾಮಾಗಿ ಕುತ್ಕೊಂಡಿಲ್ಲಿ ಎಲ್ಲರೂ ಸನ್ಸೆಟ್ ನೋಡೋದು. ಸನ್ಸೆಟ್ ಆಗುತ್ತೆ ಒಂದು ಹಾಫ್ ಆನ್ ಅವರ್. ಒಳ್ಳೆ ಸಾಂಗ್ ಆಗುತ್ತೆ. ಪುಟ್ ಸಮ್ ಸ್ಮೂದಿಂಗ್ ಸಾಂಗ್ ಬ್ರೋ. ಸನ್ಸೆಟ್ ಪೀಕ್ ಪಾಯಿಂಟಿಗೆ ಬಂದಿದ್ದೀವಿ ಆ್ಯಂಡ್ ಇದೇ ಲಾಸ್ಟು ಎಂಡು. ಇಲ್ಲಿಂದ ವ್ಯೂ ನೋಡಿ ಹೇಗೆ ಕಾಣ್ತಾ ಇದೆ ಅಂತ, ಫುಲ್ಲು ಮೆಸ್ಮರೈಸಿಂಗ್ ಆಗಿದೆ ಪುಷ್ಕರ್ದು ವ್ಯೂ ಪಾಯಿಂಟು. ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ ಇಲ್ಲಿಂದ. ಬೆಂಗಳೂರಲ್ಲೂ ತುಂಬ ಕಡೆ ತೋರಿಸಿದ್ದೀನಿ ನಿಮಗೆ ಸನ್ಸೆಟ್ಟು ಸನ್ರೈಸ್ ಎಲ್ಲ, ಬಟ್ ದಿಸ್ ಒನ್ ಇಸ್ ಸ್ಪೆಷಲ್ ಬಿಕಾಸ್ ಫಸ್ಟ್ ಟೈಮ್ ಇನ್ ನಾರ್ತ್ ಸೈಡ್ ಬಂದು ಈ ಥರ ವಿಡಿಯೋ ಮಾಡ್ತಾ ಇರೋದು. ಸೊ ಹೋಪ್ ಎವ್ರಿ ಒನ್ ಲೈಕ್ ದಿಸ್ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.